ಕಳೆದ 24 ದಿನಗಳಿಂದ ನಡೀತಾ ಇದ್ದಂಥ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೊನೆಗೂ ಜಾರ್ಖಂಡ್ ಸರ್ಕಾರ ಮಣಿದಿದೆ. ಜಾರ್ಖಂಡ್ ಸಿಬ್ಬಂದಿಯ ಆಯ್ಕೆ ಆಯೋಗದ ಪದವಿ ಮಟ್ಟದ JSSC ಮತ್ತು CGL ಪರೀಕ್ಷೆ ಹಾಗೂ TDPL ಸಂಸ್ಥೆಯ ಮೂಲಕ ನಡೆಸಲಾದಂಥ ಎಲ್ಲ ನೇಮಕಾತಿಗಳನ್ನು ರದ್ದುಗೊಳಿಸೋದಾಗಿ ಸಿಎಂ ಹೇಮಂತ್ ಸೊರೇನ್ ಅವರು ಘೋಷಿಸಿದ್ದಾರೆ. TDPL ಏಜೆನ್ಸಿ ಮೂಲಕ ನಡೆಸಲಾದಂಥ ಎಲ್ಲ ಪರೀಕ್ಷೆಗಳು, ಪ್ರಕಟಿಸಲಾದಂಥ ಫಲಿತಾಂಶಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. TDPL ಏಜೆನ್ಸಿ ಮೂಲಕ ನಡೆಸಲಾದಂಥ ಎಲ್ಲ ಪರೀಕ್ಷೆಗಳು, ಪ್ರಕಟಿಸಲಾದಂಥ ಫಲಿತಾಂಶಗಳು ಹಾಗೂ ನೇಮಕಾತಿ ಪ್ರಕ್ರಿಯೆ ರದ್ದಾಗಿದೆ. ವೀಕ್ಷಕರೇ, ಜಾರ್ಖಂಡ್ನಲ್ಲಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ ಕಳೆದ 1 ತಿಂಗಳಿಂದಲೂ ಈ ಪ್ರತಿಭಟನೆ ನಡೀತಾ ಇತ್ತು. ನಮ್ಮಲ್ಲಿ ಹೆಂಗೆ ಕರ್ನಾಟಕ ಲೋಕಸೇವಾ ಪರೀಕ್ಷೆಗಳು ನಡೆದು ಸರ್ಕಾರದ ವಿವಿಧ ವಿಭಾಗಗಳಿಗೆ ಅಥವಾ ವಿವಿಧ ಇಲಾಖೆಗಳಿಗೆ ನೇಮಕಾತಿ ಆಗುತ್ತೋ, ಸೇಮ್ ಅದೇ ರೀತಿಯಾಗಿ ಜಾರ್ಖಂಡ್ನಲ್ಲೂ ಸಹ ಒಂದು ಪರೀಕ್ಷೆ ನಡೆದಿತ್ತು. ಆದರೆ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿತ್ತು ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಅಲ್ಲಿ ತನಿಖೆಯೂ ಸಹ ಶುರುವಾಗಿದೆ. ಈತನ್ಮಧ್ಯೆ ಯಾರೆಲ್ಲ ಅಭ್ಯರ್ಥಿಗಳಿದ್ದರು ಅವರು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತಾಯಿದ್ರು. ಸೊ ಆ ಒಂದು ಹೋರಾಟಕ್ಕೆ ಈಗ ಹೇಮಂತ್ ಸೊರೇನ್ ಸರ್ಕಾರ ಮಣಿದಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ನೇತೃತ್ವದ ಸರ್ಕಾರ ಜಾರ್ಖಂಡ್ನಲ್ಲಿದೆ. ಆದರೆ JMM ಕಾಂಗ್ರೆಸ್ನ ಸಹಭಾಗಿತ್ವದಲ್ಲಿ ಅವರ ಮೈತ್ರಿಯ ಜೊತೆಗೆ ಆಡಳಿತವನ್ನು ನಡೆಸ್ತಾ ಇದ್ದರೂ ಸಹ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ಉಂಟು ಮಾಡಿತ್ತು ವೀಕ್ಷಕರೇ. ಯಾಕೆಂದರೆ ಈ ನೀಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು. ಬಟ್ ಜಾರ್ಖಂಡ್ನಲ್ಲಿ ಅದೇ ಕಾಂಗ್ರೆಸ್ ಮೈತ್ರಿಕೂಟದ JMM ನೇತೃತ್ವದ ಸರ್ಕಾರದಲ್ಲಿ ಈ ಒಂದು ಅಕ್ರಮ ನಡೆದಿತ್ತು. ಸೊ ಸಹಜವಾಗಿ ಆ ಒಂದು ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರದ ಮೇಲೂ ಸಹ ಒತ್ತಡವನ್ನು ಕಾಂಗ್ರೆಸ್ ಹೇರ್ತಾ ಇತ್ತು. ಫೈನಲಿ ಈಗ ಆ ಎಲ್ಲ ಪರೀಕ್ಷೆಗಳು ರದ್ದಾಗಿದೆ.